ಇವತ್ತು ಜನ ಸೇರಿರೋದನ್ನು ನೋಡಿದ್ರೆ ಕಾಂಗ್ರೆಸ್ ಇವತ್ತು ಧೂಳಿಪಟ ಆದಂಗೆ ಲೆಕ್ಕ. ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡೋದೇ ಉತ್ತಮ. ಈ ವಿದ್ಯಾವಂತರಿಗೆ ಸ್ಟೈಫಂಡ್ರಿ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತರು ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಹೇಳೋದು ಶೆಂಡ ರಾಮ ಸಿದ್ದರಾಮಯ್ಯ ಅಂತ ಹೇಳೋದು. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಹಚ್ಚೇಳದೆ ಉಳಿದಂಥ ಒಂದು ಈ ಕಾರ್ಯಕ್ರಮ. ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದು ಇಷ್ಟೆಲ್ಲ ಆಗಿದೆ. ಇವತ್ತು ನಿಂತ್ಕೊಳ್ಳಿಕ್ಕೂ ಜಾಗ ಸಿಗ್ತದೆ, ಅಷ್ಟು ಜನ ದಟ್ಟಣೆ ಇದೆ. ಇವತ್ತು ಜನ ಸೇರಿರೋದನ್ನು ನೋಡಿದ್ರೆ ಕಾಂಗ್ರೆಸ್ ಇವತ್ತು ಧೂಳಿಪಟ ಆದಂಗೆ ಲೆಕ್ಕ. ಇವತ್ತು ಮಂಡ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡೋದೇ ಉತ್ತಮ. ಇವತ್ತು ಅವ್ರು ಮೊನ್ನೆ ಹೇಳ್ತಾರೆ ಗಂಡಸಾಗಿದ್ರೆ ಪ್ರೂವ್ ಮಾಡುವಂತ, ಪ್ರೂವ್ ಮಾಡೋದೇ ಬೇಕಾಗಿಲ್ಲ. ಸಿದ್ದರಾಮಯ್ಯನೇ ಪ್ರೂವ್ ಮಾಡ್ಕೊಂಡಿದ್ದಾರೆ. 3 ಸೈಡನ್ನು 14 ಸೈಡನ್ನು ನಾನು ಅದು ಇದು ಸುಳ್ಳು ಹೇಳ್ತಾರೆ. ನಾನು ಕದ್ದಿರೋದು ಯಾವುದೋ ವಾಲ್ಮೀಕಿ ಬೋರ್ಡಿಂದ ಕದ್ದಿರೋದಂತ 189 ಕೋಟಿ ಅಲ್ಲ, ಬರೀ 89 ಕೋಟಿ ಅಂತ ಹೇಳ್ತಾರೆ. ಮತ್ತು ನಾನು ಹಣೆ ಕದ್ರು ಕಳ್ಳನೆ, ಅಡಿಕೆ ಕದ್ರು ಕಳ್ಳನೆ. ಈ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಾನು 40 ವರ್ಷದ ಇತಿಹಾಸದಲ್ಲಿ ತೆರೆದ ಪುಸ್ತಕ ನಂದು. ವೈಟ್ ಎಲ್ಲ ಪೇಜನು ಎಲ್ಲೂ ಗಲೀಜಾಗಿಲ್ಲ ಅಂತ ಹೇಳ್ತಾರೆ. ಇಡೀ ಮೈಯೆಲ್ಲ ಕೆಸರಾಗಿರೋಂಥ ಈ ಸಿದ್ದರಾಮಯ್ಯ ಈ ಕೂಡಲೇ ರಾಜೀನಾಮೆ ಕೊಟ್ಟು ತೊಲಗೋದು ವಾಸಿ. ಇವತ್ತು ಸುಳ್ಳು ಭರವಸೆಗಳನ್ನು, ಸುಳ್ಳು ಆಶ್ವಾಸನೆ ಕೊಟ್ಟ ಒಂದು ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಇವತ್ತು ಏನೆಲ್ಲ ಆಸೆಗಳು ಕೊಟ್ಟು ಜನಗಳನ್ನು ಯಾಮಾರಿಸಿದ್ರು, ಅದನ್ನೆಲ್ಲ ಈಡೇರಿಸೋಕ್ಕಾಗಲಿಲ್ಲ. ಸುಳ್ಳು ಪೊಳ್ಳು ಭರವಸೆಗಳು ಇವತ್ತು 5 kg 10 kg ಅಕ್ಕಿ ಅಂತ ಹೇಳಿದರು, 10 kg ಅಕ್ಕಿ ಕೊಡೋಕ್ಕಾಗಲಿಲ್ಲ. ಇವತ್ತೇನು ಮೋದಿಯವ್ರು ಕೊಡೋಂಥ 5 kgನೇ ಇವತ್ತು ಉಳ್ಕೊಂಡಿರೋದು. 1 kg ಕೂಡ ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಿದ್ಯಾವಂತರಿಗೆ ಸ್ಟೈಫಂಡ್ರಿ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತರು ಕೊಡೋಕ್ಕಾಗಲಿಲ್ಲ. ಮಹಿಳೆಯರಿಗೆ ಹಣ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಇವ್ರ ಕೈಲಿ ಯಾವುದು ಸುಳ್ಳು ಹೇಳ್ತಾ ಸರ್ವರ್ ಡೋರು ಇನ್ನೊಂದು ಡೌನ್ಲೋಡ್ ಆಗಲ್ಲ ಏನೋ ಒಂದು ಹೇಳ್ತಾರೆ, ಡಾಕ್ಯುಮೆಂಟ್ಗಳು ಸರಿ ಇಲ್ಲ ಅಂತ ಹೇಳ್ತಾರೆ. ಈ ಥರ ಆಶ್ವಾಸನೆಗಳು ಕೊಟ್ಟು ಈಡೇರಿಸೋಕ್ಕಾಗ್ದಿರ ಇವತ್ತು ಈ ಒಂದು ಬಂಡ ಹೋರಾಟ ಏನಂದರೆ ಕೊಟ್ಟಂಥ ಭರವಸೆಗಳನ್ನ ಈಡೇರಿಸೋಕ್ಕಾಗ್ದಿರ ತಪ್ಪಿಸ್ಕೊಳ್ಳೋಂಥ ಒಂದು ಪರಿಸ್ಥಿತಿಗೆ ಇವತ್ತು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಚುನಾವಣೆ ಆದರೂ NDA ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ 140-150 ಸ್ಥಾನ ಗೆಲ್ಲೋದು ಖಚಿತ. ಹಂಗಾಗಿ ಇವತ್ತು ಕಾಂಗ್ರೆಸ್ ಈ ಬಂಡ ಹೋರಾಟವನ್ನು ಮಾಡ್ತಾವ್ರೆ. BJP ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಅವ್ರಿಗೆ ಯಾಕೆ ಹೊಟ್ಟೆ ಉರಿ, ಅವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು, ಹೊಟ್ಟೆಯಲ್ಲಿ ಬೆಂಕಿ ಬಿದ್ದವ್ರ ಥರ ಇವತ್ತು ನಮಗಿಂತ ಮುಂಚೆ ಮಾಡ್ತೀವಿ ಅಂತೇಳಿ ಬಂದು ಮಾಡ್ತಾರೆ ಅಂದರೆ ಅರ್ಥ ಎಲ್ಲ ಒಂದು ಕಡೆ ಜನಗಳಿಗೆ ಕಂಡೋರ್ಸೋಕ್ಕೆ ಅಥವಾ ಮೋಸ ಮಾಡಲಿಕ್ಕೆ ಜನಗಳಿಗೆ ಅನ್ನೋ ಉದ್ದೇಶದಲ್ಲಿ ಇವತ್ತು ನಮಗಿಂತ ಒಂದು ದಿನ ಮುಂಚೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನಿನ್ನೆ ಇದ್ದಂಥ ಜನನು ಇವತ್ತಿದ್ದಂಥ ಜನ ಸಾಗರ ನೋಡಿದರೆ ಅವ್ರಿಗೆ ಅರ್ಥ ಆಗಿದೆ. ಈ ಕೂಡಲೇ ಅವ್ರು ರಾಜೀನಾಮೆ ಕೊಟ್ಟು ಹೋಗೋದು ವಾಸಿ ಅನಿಸ್ತದೆ. ಅದಕ್ಕೆ ಹೇಳೋದು ಶೆಂಡ ರಾಮ ಸಿದ್ದರಾಮಯ್ಯ ಅಂತ ಹೇಳೋದು. ಕಳ್ಳರಿಗೆ ಎಷ್ಟೊತ್ತಿ ಜೈಲಿಗೆ ಹೋದ್ರು ಏನು ಅವ್ರಿಗೇನು ಅನ್ಸಲ್ಲ. ಆ ರೀತಿಯಲ್ಲಿ ಮಂಡ ಬಿದ್ದಂತಾರೆ ಸಿದ್ದರಾಮಯ್ಯನವರು ಇವತ್ತು. ಹಾಗಾಗಿ ತನ್ನ ಮೂಢ ಸಿದ್ದರಾಮಯ್ಯನೇ ಇವರು. ಇಂಥ ಒಂದು ಶೆಂಡರನ್ನು ನಾವೇನೂ ಮಾಡೋಕ್ಕಾಗಲ್ಲ. ಎಲ್ಲ ಬಿಟ್ಟಂಥವ್ರನ್ನ ಏನು ಮಾಡೋಕ್ಕಾಗ್ತದೆ. ಇವತ್ತು ಹೇಳ್ತಾ ಇದ್ರು ಹಿಂದೆ ಮುಖ್ಯಮಂತ್ರಿ ಆದಾಗ ಇವತ್ತು ಇನ್ಯಾರೋ ಹೇಳ್ತಾ ಇದ್ರು, ಇನ್ನೊಂದೆಲ್ಲ ಮೀಡಿಯಾದಲ್ಲಿ ನೋಡಿದೆ, 2300 ಕಾವೇರಿ ನಿಗಮ ನೀರಾವರಿದು 2300 ಕೋಟಿ ಹಗರಣನ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಇಂಥವು ಹಲವಾರು ಹಗರಣ ಒಂದೊಂದೇ ಬರ್ತಾ ಇದ್ದಾವೆ. ಆಮೇಲೆ 24,000 ಕೋಟಿ SC ST ತಿಂದರು. ಅಸಂಘಟಿತ ಕಾರ್ಮಿಕರ ದುಡ್ಡನ್ನು ತಿಂದಿದ್ದಾರೆ, ಮತ್ತು ವಾಲ್ಮೀಕಿ ದುಡ್ಡು ತಿಂದಿದ್ದಾರೆ. ಈ ಥರದ್ದು ಹಲವಾರು ಹಗರಣಗಳಿದ್ದಾವೆ. ಇವರು ಕಳ್ಳತನ ಮುಚ್ಚಿಕೊಳ್ಳೋದಕ್ಕೆ ಇವರು ಇವತ್ತು ಮಾತಾಡ್ತಾರೆ. BJP ಅವರು ಆ ಹಗರಣ ತತ್ತೀನಿ, ಈ ಹಗರಣ ತತ್ತೀನಿ ಅಂತ ಹೇಳ್ತಾರಲ್ಲ. ಹಿಂದೆ ಇವ್ರದೇ ಸಿದ್ದರಾಮಯ್ಯನೇ ವಿರೋಧ ಪಕ್ಷ ನಾಯಕರಿದ್ದರು. ಅವತ್ತೇನು ಮಾಡ್ತಾಯಿದ್ರು, ಅವತ್ತ್ಯಾಕೆ ತರಲಿಲ್ಲ ಈಚೆಗೆ? ಅವ್ರಿಗೇನೋ ದಾಖಲೆ ಇರಲಿಲ್ಲ. ಅಧಿಕಾರ ಇದ್ದಾಗ ಮಾಡದೇ ಇರೋ ಕೆಲಸನ ಸುಳ್ಳು ಭರವಸೆಗಳನ್ನ ಈಗ ಹೇಳ್ತಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.